ಕ್ಯಾನ್ಸರ್ ಎಂದ ಕೂಡಲೇ ಹೆದರದೆ ಕರೆಕ್ಟಾದ ಟ್ರೀಟ್ಮೆಂಟ್ ಪಡೆದು ಗುಣಮುಕ್ತರಾದ ಬಹಳಷ್ಟು ಜನರನ್ನು ನಾವು ಕಾಣಬಹುದು. ಇಷ್ಟು ಸಮಯ ನಾವು ಹೆಂಗಸರ ಬಗ್ಗೆ ಮಾತಾಡಿದ್ದೀವಿ, ಆದರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಗಂಡಸರಿಗೆ ಬರುವ ಸಾಧ್ಯತೆ ಇದೆ. ಆದರೆ ಗಂಡಸರಿಗೆ ಈ ಬ್ರೆಸ್ಟ್ ಟಿಶ್ಯೂ ಅನ್ನೋದು ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ಕಡಿಮೆ. ವಯಸ್ಸಾಗುತ್ತಾ ಗಂಡಸರಿಗೆ ಈ ಬ್ರೆಸ್ಟ್ ಟಿಶ್ಯೂ ಇನ್ಕ್ರೀಸ್ ಆಗುವುದನ್ನು ನಾವು ಗೈನಕೋಮ್ಯಾಸ್ಟಿಯಾ ಅಂತೇವೆ. ಈ ಗೈನಕೋಮ್ಯಾಸ್ಟಿಯಾ ಬಂದ ಗಂಡಸರಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಹೆಂಗಸರಿಗೆ ಹೋಲಿಸಿದರೆ ಗಂಡಸರು ಈ ಗಡ್ಡೆಯನ್ನು ಬೇಗ ಐಡೆಂಟಿಫೈ ಮಾಡಿ ಕರೆಕ್ಟಾದ ಟ್ರೀಟ್ಮೆಂಟ್ ಪಡೆಯೋದ್ರಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ ಔಟ್ಕಮ್ ಗಂಡಸರಲ್ಲಿ ಬೆಟರ್ ಆಗಿರುತ್ತೆ. ಹೆಂಗಸರು ಬ್ರೆಸ್ಟ್ ಪ್ರೈವೇಟ್ ಪಾರ್ಟ್ ಎಂದುಕೊಂಡು ವೈದ್ಯರ ಬಳಿ ಹೇಗೆ ಪರೀಕ್ಷಿಸುವುದು ಎಂಬ ಸ್ಟಿಗ್ಮಾವನ್ನು ಬಿಟ್ಟು ಕರೆಕ್ಟಾದ ಟ್ರೀಟ್ಮೆಂಟ್ ಪಡೆದಲ್ಲಿ ನಾವು ಇದರಿಂದ ಗುಣಮುಕ್ತರಾಗಬಹುದು. ನಿಮ್ಮ ಆರೋಗ್ಯ ನಿಮ್ಮ ಕೈಗಳಲ್ಲಿ. ಧನ್ಯವಾದಗಳು.